ಉಚ್ಚಾಟನೆಗೆ 1.5 ವರ್ಷ ಕಾದಿದ್ದೇಕೆ ಹೈಕಮಾಂಡ್? ಮೂವರು ಔಟ್, ಮುಂದಿನ ನಂಬರ್ ಯಾರದ್ದು ಗೊತ್ತಾ? ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದ್ದಂತೆ ಬಿಜೆಪಿ ಪಾಳಯದಲ್ಲಿ ಸಣ್ಣದೊಂದು ಕಂಪನ ಶುರುವಾಗಿತ್ತು. ಯಡಿಯೂರಪ್ಪ ನೇತೃತ್ವದ ಸರ್ಕಾರ ರಚನೆಯ ಹರಿಕಾರರೆನಿಸಿಕೊಂಡ ಕೆಲ ನಾಯಕರು ಅದ್ಯಾಕೋ ಮತ್ತೆ ಕಾಂಗ್ರೆಸ್ ಜಪ ಆರಂಭಿಸಿದ್ರು. ಹೋದಲ್ಲಿ ಬಂದಲ್ಲಿ ಸ್ವಪಕ್ಷದ ವಿರುದ್ಧವೇ ವಾಚಾಮಗೋಚರವಾಗಿ ಮಾತನಾಡೋಕೆ ಶುರುವಿಟ್ಕೊಂಡಿದ್ರು. ಆದರೆ ಈ ನಾಯಕರನ್ನ ಹದ್ದು ಬಸ್ತಿನಲ್ಲಿಡಬೇಕಿದ್ದ ಹೈಕಮಾಂಡ್ ಮಾತ್ರ ಯಾಕೋ ಕಣ್ಣಿದ್ದು ಕುರುಡು ಎನ್ನುವಂತಿತ್ತು. ಆದರೆ ಸರಿಸುಮಾರು 1.5-2 ವರ್ಷಗಳ ಬಳಿಕ ಯಶವಂತಪುರ ಶಾಸಕ ಎಸ್.ಟಿ. ಸೋಮಶೇಖರ್ ಮತ್ತು ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್ರನ್ನ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಉಚ್ಚಾಟನೆ ತಡವಾಗೋ ಹಿಂದಿನ ಅಸಲಿ ಗುಟ್ಟೇನು? ಈ ನಾಯಕರ ಮನವೊಲಿಸುವ ಕಾಯಕ ಮಾಡಿದ್ಯಾಕೆ? ಹಾಗೆ ನೋಡಿದ್ರೆ ಸೋಮಶೇಖರ್ ಮತ್ತು ಹೆಬ್ಬಾರ್ ಉಚ್ಚಾಟನೆಗೊಂಡು ವರ್ಷವೇ ಕಳೆದಿರಬೇಕಿತ್ತು. ಬಟ್ ಹಾಗಾಗಿರಲಿಲ್ಲ. ಹಾಗಂತ ಈ ನಿರ್ಧಾರ ತಡವಾಗಿ ಆಗಲು ಕಾರಣಗಳು ಏನು ಅಂತ ನೋಡಿದ್ರೆ ಅಲ್ಲಿ ಸಾಲು ಸವಾಲುಗಳು ಎದುರಾಗ್ತವೆ. ಅದರಲ್ಲೂ ಎಸ್.ಟಿ. ಸೋಮಶೇಖರ್ ವಿಚಾರದಲ್ಲಿ ಹೈಕಮಾಂಡ್ ಅಳೆದು ತೂಗಿಯೇ ಕ್ರಮದ ಹಾದಿ ತುಳಿದಿದೆ. ಅಸಲಿಗೆ ಒಕ್ಕಲಿಗ ಸಮುದಾಯದ ಎಸ್.ಟಿ. ಸೋಮಶೇಖರ್ ಬೆಂಗಳೂರಿನ ಪ್ರಭಾವಿ ನಾಯಕರಲ್ಲಿ ಒಬ್ಬರು. ನೇರ ನಿಷ್ಠೂರ ಮಾತಿನ ಮುಖಂಡ. ಯಶವಂತಪುರವನ್ನೇನೋ ಆಯಕಟ್ಟಿನ ಕ್ಷೇತ್ರದಲ್ಲಿ ತಮ್ಮದೇ ಆದ ಬಲಾಢ್ಯ ಹಿಡಿತ ಹೊಂದಿರುವ ಲೀಡರ್. ಸೋಮಶೇಖರ್ಗೆ ತಮ್ಮ ಕ್ಷೇತ್ರದ ಮೇಲಿನ ಹಿಡಿತದಿಂದ ಪಾಲಿಕೆ ಚುನಾವಣೆಯಲ್ಲಿ ತಮ್ಮ ಬೆಂಬಲಿಗರನ್ನ ಗೆಲ್ಲಿಸಿಕೊಂಡು ಬರುವ ತಾಕತ್ತಿದೆ. ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿಯೂ ಫಲಿತಾಂಶದ ದಿಕ್ಕು ಬದಲಿಸುವ ಛಾತಿ ಇದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಬಿಜೆಪಿಗೆ ಯಶವಂತಪುರದಲ್ಲಿ ಸೋಮಶೇಖರ್ ವಿರುದ್ಧ ಸ್ಪರ್ಧಿಸಿ ಗೆದ್ದು ಬರುವ ವರ್ಚಸ್ವಿ ನಾಯಕರಿಲ್ಲ. ಈ ಹಿಂದೆ ಶೋಭಾ ಕರಂದ್ಲಾಜೆ ಬಿಜೆಪಿಯಿಂದ ಸ್ಪರ್ಧಿಸಿ ಗೆದ್ದಿದ್ದು ಬಿಟ್ರೆ ಕ್ಷೇತ್ರ ಸೋಮಶೇಖರ್ ಮುಷ್ಟಿಯಲ್ಲಿಯೇ ಇದೆ. ಪರ್ಯಾಯ ನಾಯಕನ ಸೃಷ್ಟಿ ಯಶವಂತಪುರದ ಪಾಲಿಗೆ ಇನ್ನು ಮರೀಚಿಕೆ. ಸಾಲದಕ್ಕೆ ಸೋಮಶೇಖರ್ ನಿಜಕ್ಕೂ ಬಿಜೆಪಿ ಪಾಲಿಗೆ ಭವಿಷ್ಯದ ನಾಯಕ. ಯಾಕಂದ್ರೆ ಪ್ರಬಲ ಒಕ್ಕಲಿಗ ಸಮುದಾಯದ ಮುಖಂಡ, ಬೆಂಗಳೂರಿನಲ್ಲಿ ಡಿಕೆಶಿ, ಆರ್ ಅಶೋಕ್ ಸೇರಿದಂತೆ ಹಲವು ನಾಯಕರಿಗೆ ತಿರುಗೇಟು ನೀಡುವ ಧಮ್ಮಿರುವ ಲೀಡರ್. ಈ ಕಾರಣಗಳಿಂದಾಗಿಯೇ ಸೋಮಶೇಖರ್ರ ಎಲ್ಲಾ ಬೆಳವಣಿಗೆಗಳನ್ನ ಹೈಕಮಾಂಡ್ ಸುಧಾರಿಸಿಕೊಂಡಿತ್ತು. ಒಂದೊಮ್ಮೆ ಅವರು ಮನಸ್ಸು ಬದಲಿಸಿದ್ರೆ ಪಕ್ಷಕ್ಕೆ ಒಂದು ಆಸ್ತಿ ಆಗ್ತಾರೆ ಅನ್ನುವ ಮುಂದಾಲೋಚನೆ ಇತ್ತು. ಯಲ್ಲಾಪುರ ಕಬ್ಜಾಗೆ ಬಿಜೆಪಿಗೆ ಕಟ್ಟಾಳುವಿನ ಕೊರತೆ. ಇನ್ನು ಶಿವರಾಮ್ ಹೆಬ್ಬಾರ್ ವಿಚಾರದಲ್ಲೂ ಹೈಕಮಾಂಡ್ ನಿಧಾನ ಧೋರಣೆ ಅನುಸರಿಸಿದ್ದು ನಿಜ. ಮೂಲತಃ ಕಾಂಗ್ರೆಸ್ಸಿಗರಾಗಿದ್ದ ಹೆಬ್ಬಾರ್ ಯಡಿಯೂರಪ್ಪರನ್ನ ಸಿಎಂ ಮಾಡಲೇಬೇಕು ಅಂತ ಬಿಜೆಪಿಗೆ ಗುಳೆ ಬಂದವರು. ಆದರೆ ಮುಂದಿನ ದಿನಗಳಲ್ಲಿ ನಿರೀಕ್ಷಿತ ಗೌರವ ಸ್ಥಾನಮಾನ ಸಿಕ್ತಿಲ್ಲ ಅನ್ನುವ ಕಾರಣಕ್ಕೆ ಬಂಡಾಯದ ಧ್ವನಿ ಎತ್ತಿದವರು. ಬ್ರಾಹ್ಮಣ ಸಮುದಾಯದ ಹೆಬ್ಬಾರ್ ಯಲ್ಲಾಪುರದಲ್ಲಿ ತಮ್ಮದೇ ಪ್ರಭಾವವನ್ನ ಹೊಂದಿದವರು. ಕ್ಷೇತ್ರದ ಜನಕ್ಕೆ ಸುಲಭಕ್ಕೆ ಸಿಗುವ ನಾಯಕರೆನ್ನುವ ಮಾತಿದೆ. ಇನ್ನು ತಮ್ಮ ಆಡಳಿತ ಅವಧಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಆದರೆ ಇವತ್ತಿಗೂ ಬಿಜೆಪಿಗೆ ಯಲ್ಲಾಪುರವನ್ನ ಹೆಬ್ಬಾರ್ ಕೈಯಿಂದ ಕಬ್ಜಾ ಮಾಡುವ ಮುಖಂಡರು ಸಿಕ್ಕಿಲ್ಲ. ಸಂಘಟನೆ ದೃಷ್ಟಿಯಲ್ಲಿ ಬಿಜೆಪಿಗೆ ಕ್ಷೇತ್ರದಲ್ಲಿ ಬೇರುಗಳಿದ್ರೂ ವರ್ಚಸ್ವಿ ನಾಯಕನ ಕೊರತೆ ಇದೆ. ಹೀಗಾಗಿಯೇ ಹೆಬ್ಬಾರ್ ಮನಸ್ಸು ಬದಲಿಸಿದ್ರೆ ಪಕ್ಷಕ್ಕೆ ಒಳಿತು ಅನ್ನುವ ದೃಷ್ಟಿಯಿಂದಲೇ ಅವರನ್ನು ಸುಧಾರಿಸಿಕೊಳ್ಳಲಾಗಿತ್ತು. ಮುನಿರತ್ನ, ಜಾರಕಿಹೊಳಿ, ಯತ್ನಾಳ್ ಬಣಕ್ಕೆ ಗುನ್ನ. ಸೋಮಶೇಖರ್ ಮತ್ತು ಹೆಬ್ಬಾರ್ ಉಚ್ಚಾಟನೆ ಪಕ್ಷದಲ್ಲಿ ಬಂಡಾಯದ ಧ್ವನಿ ಎತ್ತಿದವರನ್ನ ಬಗ್ಗು ಬಡಿದಂತಾಗಿದೆ. ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಹೊರಹಾಕಿದ್ದ ಹೈಕಮಾಂಡ್ ಅಪಸ್ವರ ತೆಗೆದವರಿಗೆಲ್ಲ ಪರೋಕ್ಷವಾಗಿ ಮೂಗುದಾರ ಹಾಕಿದೆ. ಆದರೆ ಗಂಭೀರ ಆರೋಪ ಎದುರಿಸ್ತಾ ಇರುವ ಮುನಿರತ್ನ ಮತ್ತು ಸಿಡಿ ಕೇಸ್ನಲ್ಲಿ ತಗಲಾಕೊಂಡ ರಮೇಶ್ ಜಾರಕಿಹೊಳಿ ವಿಚಾರವಿನ್ನೂ ಬಿಜೆಪಿಗೆ ಮಗ್ಗಲ ಮುಳ್ಳೇ ಸರಿ. ಕಾಂಗ್ರೆಸ್ಸಿಗರ ಕೈಗೆ ಈ ಇಬ್ಬರ ಹೆಸರೇ ಅಸ್ತ್ರವಾಗ್ತಾ ಇದೆ. ಹೀಗಾಗಿ ಭವಿಷ್ಯದಲ್ಲಿ ಈ ನಾಯಕರಿಗೂ ಕಠಿಣ ಶಿಕ್ಷೆ ಕಟ್ಟಿಟ್ಟ ಬುತ್ತಿಯ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್.